ಎಲ್ರಿಗೂ ನಮಸ್ಕಾರ. ನೋಡಿ, ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು ಮತ್ತು ಮೊಟ್ಟೆ, ಪಲ್ಯ, ಹಾಗೆ ಚಿಕನ್ನು, ಟೊಮಟೊ ಗೊಜ್ಜು ಊಟ ಮಾಡ್ತೀವಿ ಸ್ವಾಮಿ. ಎಲ್ಲ ಥರ ಊಟ ಮಾಡ್ತೀವಿ. ಯಾರೋ ಒಬ್ಬ ನೆನ್ನೆ ಅಂದಿದ್ದ, ಏನೋಪ್ಪ ಇಂತಿಂತೀಯ ಅಂತ ಕೆಟ್ಟ ಪದ ಬಳಸಿದ್ದ. ಅದೊಂದು ಕಡೆ ಇರಲಿ. ಅವನು ಬಡಿಸೋದ್ನಲ್ಲ ಆ ವ್ಯಕ್ತಿ, ಅವನು ಈ ಥರ ಊಟ ಮಾಡ್ತಾನೆ, ಅವನ್ನ ಯೋಚನೆ ಮಾಡ್ಕೊಬೇಕು. ಇದಕ್ಕಿಂತ ಜೋರಾಗಿ ಊಟ ಮಾಡ್ಬೋದು, ಆದರೆ ನಾನು ಮಾಡೋ ಥರ ಮಾಡ್ತಾನೆ ಅವನು. ಕೆಟ್ಟ ಪದ ಬಳಸೋನೆ ನೋಡಿ. ಅದಕ್ಕೆ ಹೇಳೋದು, ಊಟ ಇಚ್ಛೆ ನೋಟ ಪರರಿಚ್ಛೆ ಅಂತ. ಮಾತಾಡೋಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿಲ್ಲ. ನೋಡ್ಬೋದು ಅಷ್ಟೇ ಹೊರತು ಮಾತಾಡೋದು ರೂಲ್ಸ್ ಅವ್ರ ಹತ್ರ ಇಲ್ಲ. ನನ್ನ ಇಷ್ಟ ಬಂದಂಗೆ ನಾನು ಊಟ ಮಾಡ್ತೀನಿ, ನಾನು ವೀಡಿಯೋ ಹಾಕ್ತೀನಿ. ನನ್ನ ಪ್ರೀತಿಸೋರು ನೋಡ್ತಾರೆ, ಖುಷಿ ಪಡ್ತಾರೆ. ಈ ಕೆಲವರು ಈ ಕಡೆ ನೋಡೋಕ್ಕೂ ಆಗಲ್ಲ, ಈ ಕಡೆ ತಿನ್ನೋಕ್ಕೂ ಆಗಲ್ಲ. ಅಂಥ ಜನಗಳು ಏನು ಮಾಡ್ತಾರೆ ಅಂದರೆ, ನಮ್ಮದಲ್ಲಿ ಇಡ್ಲಿ ಮಧ್ಯ ಅಂತ ಇಡಕ್ಕೆ ಬರ್ತಾರೆ. ಆದರೆ ನಾವು ಇಡ್ಸ್ಕೊಳ್ಳೋ ಜನ ಅಲ್ಲ ನೋಡಿ. ಪಲ್ಯ ಎಲ್ಲ ಥರ ತಿಂತೀವಿ ಸ್ವಾಮಿ. ಒಂದು ಸಮಯಕ್ಕೆ ಏನೇನು ಊಟ ಮಾಡಬೇಕು, ಏನೇನು ತಿನ್ನಬೇಕು, ಅದು ಅವನು ಯಾರೋ ಒಬ್ಬ ಪಾಪ ಅಂತಾನೆ, ವಯಸ್ಸಾಯ್ತು ಹಿಂಗೆ ಹೇಳ್ತೀನಿ. ನಾನೊಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೂ ವಯಸ್ಸಾಗಲ್ಲ. ಅವರಪ್ಪ ಅವರ ಅಮ್ಮನಿಗೆ ಸಾಲದಕ್ಕೆ, ಅವನಿಗೆ ಒಂದು ಹೆಂಡ್ತಿಗೆ, ಅವ್ರ ಅಕ್ಕ ತಂಗಿಯರಿಗೆ ವಯಸ್ಸಾಗಲ್ವ? ಅವ್ರ ಸ್ನೇಹಿತರಿಗೂ ವಯಸ್ಸಾಗಲ್ವ? ಯಾವಾಗಲೂ ಎಲ್ಲ ಬಿಗಿಡ್ದು ಮಾತಾಡಬೇಕು ಅಂತ ಹೇಳ್ತಾರೆ ಹಿರೀಕರು. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ನಾನು ಫೋನ್ ನಂಬರು ಹಾಕಿರ್ತೀನಿ. ಫೋನ್ ಮಾಡಬೇಕು. ಇಲ್ಲಾರ ನಾನು ಫೋನ್ ಮಾಡಿದ್ರೆ ಮೆಸೆಂಜರಲ್ಲಿ ರಿಸೀವ್ ಮಾಡಬೇಕು. ಇಲ್ಲ ಅಂದರೆ ಅವ್ರ ಫೋನ್ ನಂಬರ್ ಹಾಕಿ ಮಾತಾಡಲ್ಲೇ ಅನ್ಬೇಕು. ಮಾತಾಡ್ತಿದ್ದು ನೋಡಲ್ಲೇ ಅನ್ಬೇಕು. ಆವಾಗ ಅವ್ರನ್ನ ಗಣಿಸು ಅಂತ ಒಪ್ಕೋತೀನಿ ಅಲ್ವಾ? ನಾನು ಕೇಳೋದಿಷ್ಟೇ, ಪ್ರೀತಿ ಇರೋರು ನೋಡಿ, ಪ್ರೀತಿ ಇಲ್ಲದವ್ರು ಬಿಟ್ಬಿಡಿ. ಇಲ್ಲದೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋಕ್ಕಿಲ್ಲ. ಇದು ವಾರ್ನಿಂಗ್ ಅಂತ ನಾವು ತಿಳ್ಕೊಳ್ಳಿ, ಇಲ್ಲ ಆರು ಅಂತ ತಿಳ್ಕೊಳ್ಳಿ. ಏನಂತೀರಾ?